ನಮಸ್ಕಾರ. ನಮ್ಮ ಮಕ್ಕಳ ಬೆಳವಣಿಗೆ ವಿಷಯದಲ್ಲಿ ಮತ್ತು ಪಾಲಕತ್ವದ ವಿಷಯದಲ್ಲಿ ನಾವು ಇವತ್ತು ಏನೆಲ್ಲ ಚಾಲೆಂಜಸ್ನ ನೋಡ್ತಾ ಇದ್ದೀವಲ್ಲ. ನಾವು ನಮ್ಮ ಬಾಲ್ಯದಲ್ಲಿದ್ದಾಗ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಹೆಂಗೆ ಬೆಳೆಸ್ತಿದ್ರು, ಅವತ್ತಿನ ವಾತಾವರಣಕ್ಕೂ ಮತ್ತು ಇವತ್ತಿನ ವಾತಾವರಣಕ್ಕೂ ಯಾವ ಅಜಗಜಾಂತರದ ವ್ಯತ್ಯಾಸಗಳನ್ನ ನಾವು ನೋಟಿಸ್ ಮಾಡ್ತಾ ಇದ್ದೀವಲ್ಲ. ಈಗ ಫಾರ್ ಎಕ್ಸಾಂಪಲ್, ಅವಾಗ ಏನಾದರೂ ಟೆಕ್ನಾಲಜಿ ಇಂಪ್ರೂವ್ ಆಗಬೇಕು ಅಂದರೆ ವರ್ಷಗಟ್ಟಲೆ ಟೈಮ್ ತಗೋತಿತ್ತು. ಎಷ್ಟೊಂದು ಟೆಕ್ನಾಲಜಿ ವಿಷಯದಲ್ಲಿ ದಶಕಗಟ್ಟಲೆ ಟೈಮ್ ತಗೊಂಡಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಆದರೆ ಇವತ್ತಿನ ಟೆಕ್ನಾಲಜಿ ಯುಗದಲ್ಲಿ ಏನಾಗ್ತಾ ಇದೆ, ಫಾಸ್ಟಾಗಿ ಎಲ್ಲ ಚೇಂಜಸ್ನ ನಾವು ನೋಡ್ತಾ ಇದ್ದೀವಿ. ಒಂದು 3 ತಿಂಗಳ ಹಿಂದೆ ಇರುವಂಥ ಟೆಕ್ನಾಲಜಿ ಇವತ್ತಿಲ್ಲ, ಅದಕ್ಕಿಂತ ಇನ್ನೊಂದೇನೋ ಹೊಸ ಟೆಕ್ನಾಲಜಿ ಬಂದರೆ ಅದಕ್ಕಿಂತ ಇಂಪ್ರೂವ್ಡ್ ಟೆಕ್ನಾಲಜಿ ಬಂದಿದೆ. ಹೀಗೆ ಅದರ ಪರಿಣಾಮವಾಗಿ ಇವತ್ತೇನಾಗ್ಲಿಕ್ಕತ್ತದೆ, ವಾತಾವರಣದ ಮೇಲೆ ಅದು ಇಂಪ್ಯಾಕ್ಟ್ ಆಗ್ತಾ ಹೋಗ್ಲಿಕ್ಕತ್ತದೆ. ಅದಷ್ಟೇ ಅಲ್ಲ, ಈ ವಾತಾವರಣದ ಇನ್ಫ್ಲೂಯೆನ್ಸ್ನಿಂದಾಗಿ ಮಕ್ಕಳಿಗೆ ಏನಾಗ್ತಾ ಇದೆ, ಓವರ್ ಸ್ಟಿಮ್ಯುಲೇಷನ್ನಿಂದ ಆ ಮಕ್ಕಳಲ್ಲಿ ವರ್ತನೆಗಳು ಬದಲಾಗ್ತಾ ಇದ್ದಾವೆ. ನಮ್ಮ ಅಪ್ಪ ಅಮ್ಮ ಯಾವುದೇ ರೀತಿಯ ಪಾಲಕತ್ವದ ಬಗ್ಗೆ ಕ್ಲಾಸ್ ಕೇಳಿರ್ಲಿಕ್ಕಿಲ್ಲ, ಬುಕ್ಗಳನ್ನು ಓದಿರ್ಲಿಕ್ಕಿಲ್ಲ, ನಾವು ಹೆಂಗೋ ಬೆಳ್ಕೊಂಡ್ಬಂದ್ಬಿಟ್ವಿ. ಆದರೆ ಇವತ್ತು ನಾವೇನು ಚಾಲೆಂಜಸ್ಸನ್ನು ನೋಡ್ತಾ ಇದ್ದೀವಿ, ಈ ಓವರ್ ಎಕ್ಸ್ಪೋಜರ್ ಆಗಿರ್ಬೋದು, ಸ್ಟಿಮ್ಯುಲೇಷನ್ ಇರುವಂಥ ಒಂದು ವಾತಾವರಣ ಆಗಿರ್ಬೋದು, ಅದರಿಂದಾಗಿ ಏನು ಸಾಧ್ಯ ಆಗಲಿಕ್ಕೆ ಮಕ್ಕಳಲ್ಲಿ ನಾವು ವರ್ತನಾ ದೋಷಗಳನ್ನು, ವರ್ತನಾ ಸಮಸ್ಯೆಗಳನ್ನು, ಚಾಲೆಂಜಸ್ಗಳನ್ನ ನಾವು ನೋಡ್ತಾ ಇದ್ದೀವಿ. ಸೊ ಮಕ್ಕಳ ವರ್ತನೆ ಏನಿದೆ ಅದು ಒಂದು ಭಾಷೆ. ನಾವು ಇಲ್ಲಿ ಹಿಂದೆ ಬೆಳೀತಾ ಇರುವಂಥ ವಿಷಯ ಏನಪ್ಪ ಅಂತಂದರೆ, ನಮ್ಮ ಮಕ್ಕಳ ವರ್ತನೆಯನ್ನು ನಾವು ತಿದ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅವರ ಏನು ಸಿಂಪ್ಟಮ್ಸ್ ತೋರಿಸ್ತಾ ಇದ್ದಾರೆ ಅದನ್ನು ನಾವು ಕರೆಕ್ಷನ್ ಮಾಡಲಿಕ್ಕೆ ಹೋಗ್ತಿದ್ದೀವಿ. ಆದರೆ ಆ ವರ್ತನೆ ಬರಲಿಕ್ಕೆ ಏನು ರೀಸನ್ ಅದೇ, ಅದಕ್ಕೆ ರೂಟ್ ಕಾಸ್ ಏನದೆ, ಅದನ್ನು ನಾವು ಬದಲಿ ಮಾಡಿದರೆ ಖಂಡಿತವಾಗ್ಲೂ ಮಕ್ಕಳ ಬೆಳವಣಿಗೆಯೊಳಗೆ ನಾವು ಸಪೋರ್ಟ್ ಮಾಡಲಿಕ್ಕೆ, ಒಳ್ಳೆಯ ಒಂದು ವಾತಾವರಣ ಕಟ್ಕೊಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಆದರೆ ನಾವಿಲ್ಲಿ ಹಿಂದೆ ಬೀಳ್ತಿರೋಂಥ ವಿಷಯ ಏನಪ್ಪ ಅಂತಂದರೆ, ಮಕ್ಕಳ ವರ್ತನೆ ಅನ್ನುವಂಥ ಭಾಷೆಯನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ, ಅದನ್ನು ಡಿಕೋಡ್ ಮಾಡೋದ್ರಲ್ಲಿ ನಾವು ಸ್ವಲ್ಪ ಹಿಂದೆ ಬೀಳ್ತಿದ್ದೀವ ಅಂತ ಅನಿಸುತ್ತೆ. ನಿಮ್ಮ ಮಕ್ಕಳ ವರ್ತನೆ ಮತ್ತು ಪೋಷಣೆ ಅನ್ನುವಂಥ ಈ ಒಂದು ವಿಶೇಷವಾಗಿರುವಂಥ ವೆಬಿನಾರ್ನಲ್ಲಿ ಈ ರೀತಿಯ ಹಲವಾರು ವಿಷಯಗಳನ್ನು, ಮಕ್ಕಳ ವರ್ತನೆಯ ಬಗ್ಗೆ, ಮಕ್ಕಳ ಬೆಳವಣಿಗೆ ಬಗ್ಗೆ, ಅವರ ಅಕಾಡೆಮಿಕ್ ರಿಲೇಟೆಡ್ ವಿಷಯಗಳ ಬಗ್ಗೆ ನಾವು ಸಾಕಷ್ಟು ವಿಷಯಗಳನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಬನ್ನಿ ಹೊಸ ಹೊಸ ವಿಷಯಗಳನ್ನು ಕಲಿಯೋಣ. ನಾವು ಕೂಡ ಇವತ್ತಿನ ಚಾಲೆಂಜಸ್ಗಳನ್ನ ಮೀಟ್ ಮಾಡಲಿಕ್ಕೆ, ಅದನ್ನು ಬ್ರೇಕ್ ಮಾಡಿ ಮುಂದೆ ಹೋಗಲಿಕ್ಕೆ ನಾವು ಕೂಡ ಅಪ್ಗ್ರೇಡ್ ಆಗ್ತಕ್ಕಂಥ ಅವಶ್ಯಕತೆ ಇದೆ. ಹೇಗೆ ಒಂದು ಸಾಫ್ಟ್ವೇರ್ ಅಪ್ಡೇಷನ್ ಬೇಕು, ಹಾಗೆ ನಮ್ಮ ಇವತ್ತಿನ ಈ ವಾತಾವರಣದಲ್ಲಿ ಕೂಡ ನಮ್ಮ ಅಪ್ಗ್ರೇಡೇಷನ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ನಾವು ಈ ರೀತಿ ಅಪ್ಗ್ರೇಡ್ ಆಗುವ ಮುಖಾಂತರ ನಮ್ಮ ಮಗುವಿನ ಏನೋ ಒಂದು ಅತ್ಯಮೂಲ್ಯವಾಗಿರ್ತಕ್ಕಂಥ ಒಂದು ಬಾಲ್ಯ ಇದೆ, ಅದನ್ನು ಆ ಮಗುವಿಗೆ ಒಂದು ಸುಂದರ ನೆನಪನ್ನಾಗಿ ಕಟ್ಕೊಡ್ಬೋದು. ಅದಷ್ಟೇ ಅಲ್ಲ, ಆ ಮಗುವಿನ ಬಾಲ್ಯವನ್ನು ನಾವು ಕೂಡ ಎಂಜಾಯ್ ಮಾಡ್ಬೋದು. ಇದನ್ನೆಲ್ಲ ಹೇಳುವಂಥ ಉದ್ದೇಶ ಏನು ಅಂತಂದರೆ, ಪ್ರತಿ ಮಗುವಿಗೂ ಒಂದು ಆಹ್ಲಾದಕರ ವಾತಾವರಣ ಇರಬೇಕು, ಆ ಮಗು ಬೆಳೀಲಿಕ್ಕೆ ಮತ್ತು ಕಲೀಲಿಕ್ಕೆ ಅನ್ನುವಂಥ ಒಂದು ಉದ್ದೇಶ ನಂದು. ಮತ್ತು ಪಾಲಕರಾಗಿ ಒಂದು ಆತ್ಮವಿಶ್ವಾಸ, ನಾವು ಮಕ್ಕಳನ್ನ ಬೆಳೆಸುವಂಥ ವಿಷಯದಲ್ಲಿ ಮತ್ತು ಒಂದು ಪೀಸ್ ಆಫ್ ಮೈಂಡ್ ನಮ್ಗೆ ಇರಬೇಕು ಅನ್ನೋಂಥ ಒಂದು ಕಮಿಟ್ಮೆಂಟಿಂದ ನಾನು ಏನು ಮಾಡ್ತಾ ಇದ್ದೀನಿ, ಈ ರೀತಿಯ ಒಂದು ವೆಬಿನಾರ್ ನಾನು ಕಂಡಕ್ಟ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಜೊತೆಗೆ ಇರ್ತಕ್ಕಂಥ ರಿಜಿಸ್ಟರ್ ನೌ ಅನ್ನೋಂಥ ಬಟನ್ನ ಕ್ಲಿಕ್ ಮಾಡಿ ನನ್ನ ವೆಬಿನಾರಿಗೆ ರಿಜಿಸ್ಟರ್ ಮಾಡಿಕೊಡ್ರಿ. ರಿಜಿಸ್ಟ್ರೇಷನ್ ಆದಮೇಲೆ ಮರೀದೆ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗಿರಿ. ನಮಸ್ಕಾರ. ವೆಬಿನಾರ್ನಲ್ಲಿ ಭೇಟಿಯಾಗೋಣ.